ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಆಂಬ್ಯುಲೆನ್ಸ್ ಸೇವೆಯ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜೀವ ಹೋಗುತ್ತೆ ಅಂತ 108ಗೆ ಕರೆ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ಗಳೇ ಬರ್ತಾ ಇಲ್ಲ ಅಂತೆ. ಈ ಹಿನ್ನೆಲೆಯಲ್ಲಿ ಬೇಸತ್ತಂತ ಸಾರ್ವಜನಿಕರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ಇವತ್ತು ಪ್ರತಿಭಟನೆ ನಡೆಸಿ ಆದಷ್ಟು ಬೇಗ ನಮಗೆ ಒಂದು ಪರಿಹಾರವನ್ನ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಇದು ಕೇವಲ ಬೈಂದೂರು ತಾಲೂಕಿನ ಕಥೆ ಅಷ್ಟೇ ಅಲ್ಲ, ರಾಜ್ಯದ ಹಲವು ತಾಲೂಕುಗಳಲ್ಲಿ ಇದೇ ಕಥೆ ಇದೆ. ಅಲ್ಲಿನ ಇವತ್ತು ಪ್ರತಿಭಟನಾಕಾರರು ಮಾತನಾಡಿದ್ದಾರೆ, ಅದು ನೋಡ್ಕೊಂಡ್ ಬರೋಣ. ತಹಸೀಲ್ದಾರ್ ಆಫೀಸಲ್ಲಿ ಒಂದು ಮೂಲಭೂತ ಸೌಕರ್ಯ ಅಂದರೆ ಆಂಬ್ಯುಲೆನ್ಸಿನ ವ್ಯವಸ್ಥೆಗಾಗಿ ಇವತ್ತೊಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿ, ಪ್ರತಿಭಟನೆಗೆ ಮಣದಂಥವರು DHO ತಹಸೀಲ್ದಾರರು ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿ ತಕ್ಷಣ ಪರಿಹಾರ ಮಾಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇಲ್ಲಿ ನಾನು ಓವರಾಲ್ ನೋಡಿದಾಗ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಒಂದು ನಿರ್ಲಕ್ಷ್ಯ ಭಾಳ ದೊಡ್ಡದಾಗಿ ಕಾಣಿಸುತ್ತೆ. ಅದು ಜನಪ್ರತಿನಿಧಿಗಳದ್ದಾಗಲಿ ಅಥವಾ ಅಧಿಕಾರಿಗಳದ್ದಾಗಲಿ ಬಹಳ ನಿರ್ಲಕ್ಷ್ಯ ಇದೆ. ಇಷ್ಟೆಲ್ಲ ಸಮಸ್ಯೆ ಆಗಿ ಇವರು ಬೀದಿಗೆ ಬರಲಿಕ್ಕೆ ಬಿಟ್ಟಿದ್ದೇ ತಪ್ಪು. ಈಗ ಒಬ್ಬ ಶಾಸಕರಾಗಿರ್ಬೋದು ಅಥವಾ ಇಲ್ಲಿಯ ಒಂದು ಅಧ್ಯಕ್ಷರುಗಳಾಗಿರ್ಬೋದು ಅಥವಾ DC ಆಗಿರ್ಬೋದು, ಇದನ್ನೆಲ್ಲ ತಕ್ಷಣವಾಗಿ ನೋಡ್ಕೋಬೇಕಿತ್ತು. ಈ ರೀತಿ ಸಮಸ್ಯೆ ಆಗತ್ತಂತ ಇವರು ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ತಾಯಿ ಹತ್ರ ಮಗು ಹತ್ರ ಮಾತ್ರ ಹಾಲು ಕುಡಿಸೋದಂತೆ ಆ ರೀತಿ ಪರಿಸ್ಥಿತಿ ಇವ್ರಿಗೆ ಆಯ್ತು. ಅಂದ್ರೆ ಇವ್ರನ್ನ ನಾವು ದಿನ ತಡ್ತಾ ಇರ್ಬೇಕನ್ಸುತ್ತೆ. ನಮಗೆ ಊಟಕ್ಕಿಲ್ಲ, ಗಾಳಿ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಇದೆಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇರಬೇಕಾದಂಥ ಚಾಳಿ ಅನ್ಸುತ್ತೆ. ಇದು ನಮ್ಮ ಕರಾವಳಿಗೆ ಇದು ಹೇಳಿ ಮಾಡಿಸಿದ್ದಲ್ಲ. ಇದೇನಿದ್ರು ನಾವು ಅಲ್ಲಿ ಮಾಡ್ತೀವಿ, ಬೆಂಗಳೂರು ಈ ಕಡೆ ಮಾಡ್ತೀವಿ, ಅಲ್ಲಿಗೆ ಸರಿ. ಯಾಕಂದ್ರೆ ಇಲ್ಲಿ ಕರಾವಳಿಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಅವರೇ ಅರ್ಥಕೊಂಡು, ಯಾಕೆಂದ್ರೆ ಸರ್ಕಾರದ ಸಂಬಳವನ್ನು ತಗೊಳ್ತಾರೆ. ಜನಪ್ರತಿನಿಧಿಗಳು ಕೊಡುವಂಥ ಇದು ಜನಪ್ರತಿನಿಧಿಗಳಾಗಿರ್ಬೋದು, ಇವರಾಗಿರ್ಬೋದು, ಜನರು ಕೊಡುವಂಥ ತೆರಿಗೆ ಹಣದಲ್ಲಿ ಬದುಕ್ತಾ ಇರೋರಂಥವ್ರು ಅವರ ಸಂಬಳ ತಗೊಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಒಂದು ಕೆಲಸವನ್ನು ಮಾಡಬೇಕು. ಮತ್ತೆ ಶ್ರೀಯುತ UT ಖಾದರ್ ಅವರು ಈಗಿನ ಒಂದು ಆರೋಗ್ಯ ಸಚಿವರು, ಅವರು ಎಲ್ಲದರಲ್ಲೂ ದಕ್ಷತೆಯನ್ನು ಮಾಡಿದಂಥವ್ರು. ಅವರಿಗೆ ನಾವು ಕೂಡ ಕರೆ ಮಾಡಿದ್ವಿ, ಹಾಗೆ ಈ ತಂಡ ಕೂಡ ಕರೆ ಮಾಡಿದಾಗ ಭಾಳ ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ದಾರೆ. ಈಗ ಇನ್ನು 10 ನಿಮಿಷದಲ್ಲಿ ಅದು ಏನಾಗುತ್ತೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಯಾವುದೋ ಒಂದು ಸಭೆಯಲ್ಲಿದ್ರು ಕೂಡ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಬೈಂದೂರು ಭಾಗದಲ್ಲಿ 108 ಅಸಮರ್ಪಕ ಸಮಸ್ಯೆ ಏನಿದೆ ನೋಡಿ, ಅದರ ಬಗ್ಗೆ ನಾವು ಮೂಲವಾಗಿ ವಿಚಾರ ತೆಗೆದಾಗ ಯಾರು ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು, ನಿಜವಾಗಿ ಸಮಸ್ಯೆನ ಪರಿಹಾರ ಮಾಡಬೇಕಾದವರು ಸರ್ಕಾರ, ಮಾಡಿಸಬೇಕಾದವರು ಯಾರನ್ನು ಹೇಳಿದ್ರೆ ಅದು ಸ್ಥಳೀಯ ಜನಪ್ರತಿನಿಧಿ ಆಗಿರ್ಬೇಕಿತ್ತು. ನಮ್ಮ ದುರಂತವೇನೋ ಗೊತ್ತಿಲ್ಲ, ಆ ಸ್ಥಳೀಯ ಜನಪ್ರತಿನಿಧಿ ಜವಾಬ್ದಾರಿ ನಾವು ಸಮಾಜಕ್ಕೆ ಸೇನೆ ಹೊತ್ತುಕೊಂಡು ಈ ಒಂದು ಸಮಸ್ಯೆನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೇವೆ. ಹಾಗೆ 2-3 ದಿವಸದ ಹಿಂದೆ ಈ ಒಂದು ಸಮಸ್ಯೆಯನ್ನು ನಾವು ಆರೋಗ್ಯ ಸಚಿವರಂತ UT ಖಾದರ್ ಸರ್ ಬಳಿ ಹೇಳಿದಾಗ ಸಕಾರಾತ್ಮಕವಾಗಿ ಅವರು ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ. ಅದು ಅಲ್ಲದೆ DHO ಮತ್ತು THO ಇಬ್ಬರನ್ನು ಕೂಡ ಕರೆಸಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ತುಂಬು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. UT ಖಾದರ್ ಸರ್ ತುಂಬು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಈ ಮಾಧ್ಯಮದ ಮೂಲಕ ನಾವು UT ಖಾದರ್ ಸರ್ಗೆ ಏನು ಹೇಳುದು ಅಂತ ಹೇಳಿದ್ರೆ, ಕೇವಲ 108 ಸಮಸ್ಯೆಯನ್ನು ಸಮರ್ಪಕ ಮಾತ್ರ. ಬೈಂದೂರಿನ ಈ ಕತೆ ಒಂದು ರೀತಿಯ ಅರಣ್ಯ ರೋದನೆ ಅನ್ಸುತ್ತೆ. ಯಾಕಂತಂದ್ರೆ ಕಳೆದ ಬಾರಿ ನೋಡಿದಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಇದೆ, ಸರಿಯಾಗಿ ಚಾಲಕರಿಲ್ಲ, ನರ್ಸ್ ಇಲ್ಲ. ಈ ಬಾರಿ ಆಂಬ್ಯುಲೆನ್ಸೇ ಇಲ್ಲ. ಎಂಥ ಸಮಸ್ಯೆಗಳಿದು? ಇದು ಬರೀ ಬೈಂದೂರು ತಾಲೂಕು ಮಟ್ಟದ ಸಮಸ್ಯೆ ಮಾತ್ರ ಅಲ್ಲ, ಇದು ಇಡೀ ರಾಜ್ಯದಲ್ಲಿ ಆಂಬ್ಯುಲೆನ್ಸ್ಗಳನ್ನ ಬಳಕೆ ಮಾಡೋದೇ ಬೇರೆ ಕಾರ್ಯಕ್ಕೆ ಅನ್ನುವಂಥದ್ದಾಗಿದೆ. ಹೌದು, ಎಲ್ಲೂ ತಡೆ ಹಿಡಿಯಲ್ವಲ್ಲ ಇವ್ರನ್ನ. ಹಾಗಾಗಿ ಆಂಬ್ಯುಲೆನ್ಸ್ಗಳನ್ನ ಬೇರೆ ಕಾರ್ಯಕ್ಕೆ ಬಳಸ್ಕೊಳ್ತಾರೆ. ಯಾವ ತುರ್ತು ಸೇವೆಗೆ ಅಂತ ಹೇಳ್ಬಿಟ್ಟು ಒಂದು ವಾಹನದ ವ್ಯವಸ್ಥೆ ಮಾಡಲಾಗಿದೆಯೋ, ಆ ಚಾಲಕರಿಂದ ಹಿಡಿದಾಗಿ ಹೆಚ್ಚಿನ ಚಾಲಕರು ಕುಡಿದು ಗಾಡಿ ಓಡಿಸ್ತಾರೆ ಅನ್ನುವಂಥದ್ದು ಬರುತ್ತೆ. ಆ ಸರಿಯಾದ ಸಮಯಕ್ಕೆ ಬರಲ್ಲ ಅಂತ ಬರುತ್ತೆ, ಕರೆ ಸ್ವೀಕಾರ ಮಾಡಲ್ಲ ಅಂತ ಬರುತ್ತೆ. ಇವ್ರ ಮೇಲ್ಗಡೆ ಒಂದಷ್ಟು ಕ್ರಮಗಳಾದರೆ ಈ ತುರ್ತು ಸೇವೆಗೋಸ್ಕರ ಏನು ಈ ಕಾರ್ಯಾಚರಣೆಗೆ ಇಳಿದಿದ್ದಾರೆ, ಆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಆ ವ್ಯವಸ್ಥೆಗೆ ಒಂದು ಅರ್ಥ ಬರುತ್ತೆ. ಇಲ್ಲಾಂದರೆ ಬರೇ ಈ ರೀತಿ ಅನರ್ಥವಾಗಿ ಈ ಹೋರಾಟಗಳು ಇನ್ನೊಂದು ಮತ್ತೊಂದು ಬರೀ ದಿನಕ್ಕೆ ಮಾತ್ರ ದಿನ ನೀವು ಬೀದಿಗಿಳಿಯೋಕ್ಕಾಗೋದಿಲ್ಲ. ಇವತ್ತೇನೋ ಆರೋಗ್ಯ ಸಚಿವರಿಗೆ ಇವತ್ತು ಚಾಟಿ ಬೀಸಿದ್ದಾರೆ, ನೋಡಬೇಕು ಈ ಒಂದು ಸರಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದರೆ ರಾಜ್ಯದ ಇತರ ಜಿಲ್ಲೆಗಳು, ತಾಲೂಕುಗಳು ಈ ರೀತಿ ದಂಗೆ ಹೇಳಬೇಕು. ಬೈಂದೂರಿಗೆ ಆಗಬಾರ್ದು, ಬೈಂದೂರು ಒಂದು ನಾಂದಿ ಆಗಬೇಕು. ರಾಜ್ಯದ ಬೇರೆ ಬೇರೆ ತಾಲೂಕುಗಳಲ್ಲಿ ಇರುವಂಥ ಸಮಸ್ಯೆಗಳನ್ನ ಎತ್ತಿ ಹಿಡಿದು ಮತ್ತೆ ಆರೋಗ್ಯ ಸಚಿವರ ಗಮನಕ್ಕೆ ತರಬೇಕು, ಅಲ್ಲಿಯ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತರಬೇಕು. ಆಂಬ್ಯುಲೆನ್ಸ್ಗಳಲ್ಲಿ ಇರುವಂಥದ್ದನ್ನು ಒಂದಷ್ಟು ವಿಡಿಯೋಸ್ ಮಾಡಿ ಬಿಡಿ. ಇವತ್ತು ಸೋಷಿಯಲ್ ಮೀಡಿಯಾ ಗಟ್ಟಿ ಇದೆ. ಕುಡಿದು ಚಾಲನೆ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಏನು ಮಾಡ್ತಾರೋ, ಸರಿಯಾಗಿ ಬರಲ್ವೋ ಏನೋ ರೆಕಾರ್ಡ್ ಮಾಡಿ ಬಿಡಿ, ಆಡಿಯೋ ರೆಕಾರ್ಡ್ ಮಾಡಿ ಬಿಡಿ. ಫೋನ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು, ಮಾಡಲಿ. ಎಸ್ ಒಂದಂತೂ ಸ್ಪಷ್ಟ. ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಇಲ್ವಾ ಅನ್ನೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.